ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೇರವಾದ ತೀರ್ಮಾನ ತಗೋಬೇಡಿ ಅಂತ ಹೈಕಮಾಂಡ್ ಕಟ್ಟಾಜ್ಞೆಯನ್ನ ವಿಧಿಸಿದೆ. ಮಾಜಿ ಸಚಿವ ರಾಜಣ್ಣ ಅವ್ರ ಮನೇಲಿ ಒಂದು ಔತಣಕೂಟ ಇತ್ತಲ್ಲ, ಇದೇ ವಿಚಾರಕ್ಕೆ ಇದ್ದಿದ್ದು. ಈಗ ನೀವು ಡೈರೆಕ್ಟಾಗಿ ತೀರ್ಮಾನ ತಗೋಬೇಡಿ ಅಂತ CM ಹೇಳಿದಾರಂತೆ ಹೈಕಮಾಂಡ್. ಈ ಹಿಂದೆ ಹೈಕಮಾಂಡ್ ನಿರ್ಧಾರದಂತೆ ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರು. ಆದರೆ ರಾಜಣ್ಣ ಅವರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಒತ್ತಡ ಹೇರಬೇಡಿ ನಮ್ಮ ಮೇಲೆ, ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿಗೆ ಒತ್ತಡವನ್ನು ಹೇರಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಸೂಚನೆ. AICC ಸೂಚನೆ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಮತ್ತೊಂದು ಅವಧಿಗೆ ರಾಜಣ್ಣ ಅವ್ರನ್ನೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರಿಗಿತ್ತು. ಈಗ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯನ್ನು ಮುಂದೂಡಿಕೆ ಮಾಡುವ ಕುರಿತು CM ಏನೋ ನಿರ್ಧಾರ ಮಾಡಿದಾರಂತೆ. ಸದ್ಯಕ್ಕೆ ಬೇಡ ಅಂತ, ಯಾಕೆಂದರೆ ಹೈಕಮಾಂಡ್ ಹೇಳಿದೆ. ಮೇಲಿಂದ ಮೇಲೆ ಅವರಿಗೆ ಅವಕಾಶ ಕೊಡೋದ್ರ ಬದಲು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಪೈಕಿ ಯಾರು ಒಬ್ಬರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕ್ಕೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೀವು ಏಕಾಏಕಿ ತೀರ್ಮಾನ ತಗೋಬೇಡಿ, ನಾವೇ ಡೈರೆಕ್ಷನ್ಸ್ ಕೊಡ್ತೀವಿ ಯಾರನ್ನ ಮಾಡಬೇಕು ಅಂತಂದ್ಬಿಟ್ಟು. ಅಲ್ಲಿಗೆ ಅರ್ಥ, ಯಾವಾಗ ಮಂತ್ರಿ ಸ್ಥಾನದಿಂದ ರಾಜಣ್ಣ ಅವ್ರನ್ನ ತೆಗೆದ್ರು, ಸ್ಯಾಕ್ ಹಿಮ್ ಅಂತ ರಾಹುಲ್ ಗಾಂಧಿ ಹೇಳಿದ್ರು, ಅದರ ತೀವ್ರತೆ ಇನ್ನೂ ಇದೆ ಕಾವು. ಹಾಗಾಗಿ ಮತ್ತೆ ಅವರನ್ನೇ ಮಾಡುವಂಥ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದು ಬೇಡ ಅಂತ ಹೈಕಮಾಂಡ್ ನಿರ್ಧಾರ.